ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ತುಂಬ ಸ್ಪೆಷಲ್ ಡೇ, ಏಕೆಂದರೆ ನಮ್ಮ ಪುಟ್ಟ ಪ್ರಿನ್ಸಸ್ಗೆ ಇವತ್ತು 2 ವರ್ಷ ಕಂಪ್ಲೀಟ್ ಆಗಿದೆ. ಹೇಗೆ ಅಲ್ವಾ, ನೋಡ್ತಾ ನೋಡ್ತಾ 2 ವರ್ಷ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಿನ್ನೆ ಮೊನ್ನೆ ಹುಟ್ಟಿರೋ ಮಗು ಇತ್ತು, ಕೈಯಲ್ಲೇ ಆಡಿಸ್ತಾ ಇರೋ ಮಗು ಇವತ್ತು 2 ವರ್ಷ ಆಗೋಯ್ತು. ಸೊ ನಮ್ಮ ಮಗಳಿಗೆ 2 ಇಯರ್ಸ್ ಕಂಪ್ಲೀಟ್ ಆಗಿದೆ. ಆ ಖುಷಿಯಲ್ಲಿ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಅವಳ ಬರ್ಡೇ ಸೆಲೆಬ್ರೇಷನ್ಗೆ ಅವತ್ತಿನ ಡೇ ವ್ಲಾಗ್ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗಳು ನನ್ನ ಲೈಫ್ಗೆ ಬಂದ ದಿನ, ನಮ್ಮ ಜೀವನಕ್ಕೆ ಅತ್ಯಂತ ಸ್ಪೆಷಲ್ ಡೇ. ನಾನಂದ್ರೂ ನಮ್ಮ ಯಜಮಾನ್ರಿಗೆ ನನ್ನ ಮಗಳು ಹುಟ್ಟಿದ ತಕ್ಷಣ ಹೇಳಿದೆ, ನಿಮ್ಮ ಬರ್ಡೇ ಗಿಫ್ಟ್ ಕೊಟ್ಟಿದ್ದೀನಿ ಅಂತ. ಏಕೆಂದರೆ ಅವ್ರಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ ಆಯಿತು. ಹೆಣ್ಮಗುನೇ ಬೇಕು ಅಂತ ಅಂದ್ಕೊಂಡಿದ್ವಿ. ನನಗೂ ಕೂಡ ತುಂಬ ಆಸೆ ಇತ್ತು ಹೆಣ್ಮಗುನೇ ಬೇಕು ಅಂತ. ಹಾಗಾಗಿ ಅವಳ ಮಗುನ ತೆಗೆದು ಹಿಂಗೆ ತೋರಿಸ ತಕ್ಷಣ ಹೆಣ್ಮಗು ಅಂತ ಡಾಕ್ಟ್ರ್ ಹೇಳಿದ ತಕ್ಷಣ ನೋಡಿ ಬರ್ಡೇ ಗಿಫ್ಟ್ ಕೊಟ್ಟೆ ಅಂತ ಹೇಳಿ ಕಣ್ಣ ನೀರು ತುಂಬ್ಕೊಂತು. ಅಂದರೆ ಆನಂದ ಭಾಷ್ಪನೇ ಆಯಿತು ನನಗಂತೂ. ಆಮೇಲೆ ಅವಳು ನಮ್ಮ ಲೈಫ್ಗೆ ಬಂದ ಮೇಲೆ ನಮ್ಮ ಲೈಫ್ ಚೇಂಜ್ ಆಯಿತು. ನಮ್ಮ ದಿನ ಹೇಗೆ ಸ್ಟಾರ್ಟ್ ಆಗಬೇಕು, ಹೇಗೆ ಎಂಡ್ ಆಗಬೇಕು ಅನ್ನೋದನ್ನು ಅವಳೇ ಡಿಸೈಡ್ ಮಾಡ್ತಾಳೆ. ಅವಳು ಪುಟ್ಟ ನಗು ನೋಡಿದರೆ ಸಾಕು, ಎಷ್ಟೇ ಟಯರ್ಡ್ ಆಗಿದ್ರು, ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಎಲ್ಲನೂ ಕೂಡ ಮರ್ತು ಹೋಗ್ತೀವಿ. ಅವಳು ಒಂದೇ ಸ್ಮೈಲು ನಮ್ಮ ಹೋಲ್ ಡೇನೇ ಒಂದು ಹ್ಯಾಪಿ ಮಾಡಿಬಿಡುತ್ತೆ. ಆ್ಯಂಡ್ ಈ 2 ವರ್ಷದಲ್ಲಿ ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇವೆ ಅವಳ ಜೊತೆ. ಅವಳ ಫಸ್ಟ್ ಸ್ಮೈಲ್, ಫಸ್ಟ್ ಸ್ಟೆಪ್, ಫಸ್ಟ್ ವರ್ಡ್ಸ್, ಅವಳು ಸ್ಲೋಲಿ ಗ್ರೋ ಆಗ್ತಾ ಇರೋದನ್ನು ಕಾಣ್ತಾ ನೋಡ್ತಿದ್ದು, ಅವಳ ಜೊತೆ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಎಂಜಾಯ್ ಮಾಡ್ತೀವಿ ಎಲ್ಲರೂ ಕೂಡ. ಆ್ಯಂಡ್ ಒಬ್ಬ ತಾಯಿಯಾಗಿ ನನಗೆ ಈ 2 ವರ್ಷ ತುಂಬ ಬ್ಯೂಟಿಫುಲ್ ಜರ್ನಿ. ಆದರೆ ಹಾನೆಸ್ಟ್ಲಿ ಹೇಳಬೇಕಂದ್ರೆ ಮದರ್ಹುಡ್ ಅಷ್ಟು ಈಸಿ ಅಲ್ಲ. ಕೆಲವೊಮ್ಮೆ ತುಂಬ ಹ್ಯಾಪಿಯಾಗಿರ್ತೀನಿ, ಕೆಲವೊಮ್ಮೆ ತುಂಬ ಟಯರ್ಡ್ ಆಗ್ತೀನಿ, ಕೆಲವೊಮ್ಮೆ ಅವಳು ತುಂಟಾಟ ನೋಡಿ ನಗು ಬರುತ್ತೆ, ಇನ್ನು ಕೆಲವೊಮ್ಮೆ ಅವಳು ಮಲಗಿದ ಮೇಲೆ ಅವಳನ್ನು ನೋಡ್ತಾ ಕೂತ್ಕೊಂಡಿರ್ಬೇಕನ್ಸುತ್ತೆ. ಮಕ್ಕಳು ಹಾಗೆ ಅಲ್ವಾ, ಒಂದೊಂದು ಸರಿ ಹಠ ಮಾಡ್ತವೆ, ನಮಗೂ ಕೂಡ ಕೋಪ ಬರೆಸ್ತಾ ಇರ್ತಾರೆ. ಅವಳು ಮಲಗಿರುವಾಗ ಅವಳ ಫೇಸ್ ನೋಡ್ತಾ ಇದ್ದರೆ ನನ್ನ ಬೇಬಿ ಇಷ್ಟು ಬೇಗ ಗ್ರೋ ಆಯ್ತಾ ಆಗಿಬಿಟ್ಲಲ್ಲ ಅಂತ ನನಗನ್ಸುತ್ತೆ. ಎಮೋಷ್ನಲ್ ಆಗುತ್ತೆ ನನಗಂತೂ. ಸ್ವಲ್ಪ ಸ್ಲೋಲಿ ಆಗಿ ಹೋಗಲಿ, ಸಮಯ ಒಂದಿಷ್ಟು ಸ್ಲೋ ಆಗಿ ಹೋಗಬೇಕು, ಎಷ್ಟು ಬೇಗ ಗ್ರೋ ಆಗ್ತಾ ಇದ್ದಾರೆ. ನಾನು ಪದೇ ಪದೇ ಅಂತ ಇದ್ದೀನಿ, ನೆಕ್ಸ್ಟು ಇಯರು ಮುಗಿದ್ಮೇಲೆ ಏನು ಸ್ಕೂಲ್ಗೆ ಹಾಕಬೇಕು ಅಂತ ಎಲ್ಲರೂ ಅಂದಾಗ ನನಗಂತೂ ಕಣ್ಣಲ್ಲಿ ತುಂಬಿಕೊಳ್ಳುತ್ತೆ. ನಾನು ಇನ್ನೂ ಚಿಕ್ಕ ಮಗು, ಅದಕ್ಕೆ ಸ್ಕೂಲಿಗೆ ಕಳಿಸ್ಬೇಕಾ ಅಂತ ಬೇರೆ ನನಗೆ ಫೀಲ್ ಆಗುತ್ತೆ. ಆ್ಯಂಡ್ ನನ್ನ ಮಗಳೇ, ನೀನು ನನ್ನ ಮಗಳಾಗಿ ಬಂದಿದ್ದಕ್ಕೆ ನಾನಂತೂ ತುಂಬ ಲಕ್ಕಿ. ನೀನು ನನಗೆ ಕೇವಲ ಒಂದು ಮಗು ಅಲ್ಲ, ನೀನು ನನ್ನ ಹ್ಯಾಪಿನೆಸ್, ನನ್ನ ಸ್ಟ್ರೆಂತ್, ನನ್ನ ಹೋಲ್ ವರ್ಲ್ಡ್ ಮಗಳೇ. ಐ ಲವ್ ಯು ಆ್ಯಂಡ್ ಹ್ಯಾಪಿ ಬರ್ಡೇ ಮಗಳೇ. ನೀನು ನನಗೆ ಅಮ್ಮ ಅನ್ನೋ ಬ್ಯೂಟಿಫುಲ್ ಫೀಲಿಂಗ್ ಕೊಟ್ಟೆ. ನಿನ್ನಿಂದ ನಾನು ಅನ್ಕಂಡೀಷ್ನಲ್ ಲವ್ ಅಂದರೆ ಏನು ಅಂತ ಕಲಿತೆ. ನಿನ್ನನ್ನು ನೋಡ್ಕೊಳ್ತಾ ಇದ್ದರೆ, ನಿನ್ನನ್ನು ಬೆಳೆಸ್ತಾ ನಿನ್ನ ಜೊತೆ ನಾನು ಕೂಡ ಪ್ರತಿ ದಿನಾನೂ ಕೂಡ ಹೊಸದಾಗಿ ಕಲ್ತಿದ್ದೀನಿ. ಅಂತಾರೆಲ್ಲ ಮಕ್ಕಳಿಂದ ನಾವು ಕಲಿಯೋದು ತುಂಬ ಇದೆ ಅಂತ, ಅದೇ ರೀತಿಯಾಗಿ. ಆ್ಯಂಡ್ ನೀನಂತೂ ನಮ್ಮ ಲೈಫ್ ಬಂದಮೇಲೆ ನಮ್ಮ ಮನೆ ಇನ್ನಷ್ಟು ಹ್ಯಾಪಿನೆಸ್ ಬಂದಿದೆ. ನಿನ್ನ ಪುಟ್ಟ ಮಾತುಗಳು, ನಿನ್ನ ನಾಟಿ ಆ್ಯಕ್ಟಿವಿಟೀಸ್, ನಿನ್ನ ಕ್ಯೂಟ್ ಎಕ್ಸ್ಪ್ರೆಷನ್ಸ್, ಇವೆಲ್ಲ ನಮ್ಮ ದಿನದ ಒಂದು ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ನಾನಾದರೂ. ಕೆಲವೊಮ್ಮೆ ನಿನ್ನ ತುಂಟಾಟಕ್ಕೆ ನಮಗೆ ತುಂಬ ಕೋಪ ಬಂದರೂ ಸ್ವಲ್ಪ ಸಮಯ ನಂತರ ನಿನ್ನನ್ನೇ ನೋಡಿ ನಗು ಬರುತ್ತೆ. ನಮ್ಮ ಮಗಳ ಬರ್ಡೇ ಅಂದ್ರೇ ಅದು ಕೇವಲ ಅವಳ ಬರ್ಡೇ ಅಲ್ಲ, ಅದು ನಮಗೆ ಕೂಡ ತುಂಬ ಸ್ಪೆಷಲ್. ಏಕೆಂದರೆ ಆ ದಿನ ನಾವು ಪೇರೆಂಟ್ಸ್ ಆದ ದಿನ. ಸೊ ಹಾಗಾಗಿ ಆ್ಯಂಡ್ ನನ್ನ ಪುಟ್ಟ ಕಂದ ಮನೆಗೆ 2 ವರ್ಷ ತುಂಬಿದೆ. ನಾವು ತುಂಬ ಹ್ಯಾಪಿನೆಸ್ಸಿಂದ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಿನ್ನ ಮುಖದ ಮೇಲಿನ ಸ್ಮೈಲ್ ನೋಡಿದ್ರೆ ಸಾಕು, ಸೆಲೆಬ್ರೇಷನ್ ಕಂಪ್ಲೀಟ್. ಬಿಕಾಸ್ ಅವಳಿಗೆ ಡೆಕೋರೇಷನ್ ಇಲ್ಲ ಅಂತ ಹೇಳಿದಾಗ ತುಂಬ ಖುಷಿಯಾಗಿ ಅವಳು ಡೆಕೋರೇಷನ್ ಮೊನ್ನೆ, ಅಂದರೆ ಇವಳು ಬರ್ಡೇಗಿಂತ ಒಂದು 4 days ಬಿಫೋರು ನಮ್ಮ ಯಜಮಾನ್ರ ಬರ್ಡೇ ಇತ್ತು. ಲಾಸ್ಟ್ ಟೈಮ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆವಾಗ ರೂಮೆಲ್ಲ ಡೆಕೋರೇಟ್ ಮಾಡಿದಾಗ ತುಂಬ ಖುಷಿ ಆಯಿತು. ಅಮ್ಮ ಡೆಕೋರೇಷನ್ ಅಂತ. ನನಗೆ ಆವಾಗಲೇ ಅನ್ನಿಸ್ತು, ನನ್ನ ಮಗಳ ಬರ್ಡೇ ದಿನ ಡೆಕೋರೇಷನ್ ಎಲ್ಲ ಮಾಡಿದಾಗ ಎಷ್ಟು ಖುಷಿ ಪಡ್ತಾಳೆ ಅಂತ. ಅವಳಿಗೆ ಸರ್ಪ್ರೈಸ್ ಕೊಡಬೇಕು, ಅವಳು ಮಲಗಿದಾಗಲೇ ಮಧ್ಯಾಹ್ನ ಎಲ್ಲ ಪ್ರಿಪೇರ್ ಮಾಡಿಬಿಡೋಣ ಅಂದ್ಕೊಂಡಿದ್ವಿ. ಬಟ್ ಮಧ್ಯಾಹ್ನ ಮಲಗೋಕ್ಕೆ ರೆಡಿ ಇರಲಿಲ್ಲ. ಅಂತೂ ಇಂತೂ 4 ಗಂಟೆಗೆ 4:15 ಆಗ್ತಾಯಿತ್ತು, ಆವಾಗ ಮಲ್ಕೊಂಡ್ಳು. ಅವಳು ಮಲಗಿದಾಗಲೇ ಫಟಾಫಟ್ ಅಂತ ಎಲ್ಲರೂ ಕೂಡ ಕೈ ಜೋಡಿಸಿ ಡೆಕೋರೇಷನ್ ರೆಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಅವಳು ಎದ್ದಿದ್ದು 6:30-7 ಗಂಟೆ ಆಗ್ತಿತ್ತು. ಅಂದರೆ ಎಲ್ಲರಿಗೂ ಹೇಳಿರೋ ಟೈಮ್ಗೆ ಅವಳು ಎದ್ದಿದ್ಲು. ಡೆಕೋರೇಷನ್ ಎಲ್ಲ ನೋಡಿ, ಆ ಸ್ಮೈಲ್ ನೋಡಿ ಅಂತ ನನಗಂದ್ರೆ ಸಖತ್, ಅಂದರೆ ಮನಸ್ಸು ತೃಪ್ತಿ ಆಯಿತು. ನನ್ನ ಮಗಳಿಗೆ ಇಷ್ಟ ಆಯಿತು, ಅವಳ ಖುಷಿ ನೋಡಿಬಿಟ್ನಲ್ಲ ಆಹಾ ಅಂತ ಏನೋ ಒಂಥರ ಫೀಲಿಂಗು, ತುಂಬಾ ಖುಷಿ ಆಯಿತು ನನಗಂತೂ.
ಯೂಶಲಿ ಈ ರೀತಿ ಸರ್ಪ್ರೈಸ್ ಕೊಡೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸರ್ಪ್ರೈಸ್ ಕೊಡೋದು ಇಷ್ಟ ಆಗುತ್ತೆ, ಸರ್ಪ್ರೈಸ್ ಕೊಡಿಸ್ಕೊಳ್ಳೋದು ಇಷ್ಟ ಆಗುತ್ತೆ. ಈ ಡೆಕೋರೇಷನ್ಸ್ ಎಲ್ಲ ಇಷ್ಟ ಆಗುತ್ತೆ ತುಂಬ ನನಗಂತೂ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಆಯಿತು, ಎಲ್ಲರೂ ಊಟ ಮಾಡ್ತಾಯಿದ್ರೆ. ಆ್ಯಂಡ್ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮಗಳ ಮೇಲೆ ಸದಾ ಇರಲಿ. ಆ್ಯಂಡ್ ಈ ವಿಡಿಯೋನ ಮುಗಿಸೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸೊಬ್ರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ. ಕಂದಮ್ಮ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು ಮಗಳೇ. ಐ ಲವ್ ಯು ಸೋ ಮಚ್. ಮಮ್ಮ ಲವ್ಸ್ ಯು ಲಾಟ್. ಆ್ಯಂಡ್ ಅಪ್ಪ ಕೂಡ ತುಂಬ ಲವ್ ಮಾಡ್ತಾರೆ. ಅದು ಊಟ ಮುಗಿದು ಆಮೇಲೆ ನಾವು ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು ಮಲ್ಗೋಕ್ಕೂ ಮುಂಚೆ ಬಂದಿರೋ ಗಿಫ್ಟ್ಗಳನ್ನೆಲ್ಲ ಫಸ್ಟ್ ನೋಡಬೇಕಲ್ವಾ. ಅದಕ್ಕೂ ಅಂದರೆ ನೋಡದೇ ಇದ್ದರೆ ನಿದ್ದೆ ಕೂಡ ಬರಲ್ಲ. ನನಗಂತೂ ತುಂಬ ಇಷ್ಟ ಆಗುತ್ತೆ ಗಿಫ್ಟೆಲ್ಲ ಏನು ಕೊಟ್ಟಿದ್ದಾರೆ. ಅದು ಚಿಕ್ಕದು ದೊಡ್ಡದು ಅದು ಮ್ಯಾಟರ್ ಆಗಲ್ಲ, ಗಿಫ್ಟೇ, ಅದು ಎಷ್ಟೇ ಆಗಿರಲಿ ಇಷ್ಟ ಆಗುತ್ತೆ. ಆ್ಯಂಡ್ ಕಾರಲ್ಲಿ ಇನ್ನೊಂದಿಷ್ಟು ಗಿಫ್ಟ್ ಇತ್ತು, ಇವ್ರ ಆಫೀಸಿಂದ ಕೊಟ್ಟಿದ್ದರು, ಅದನ್ನು ಕೂಡ ಎತ್ಕೊಂಡು ಬಂದು ನೋಡ್ತಾ ಇದ್ವಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.